ನಿಂಗಪ್ಪ ಕೆಂಗಾರವರು ಅಧ್ಯಕ್ಷರು, ಆಮೇಲೆ ಪ್ರಕಾಶ್ ಬಸ್ರಿಗಿಡದವರು, ವಸಂತಗೌಡ ಪೊಲೀಸ್ ಪಾಟೀಲು, ಶಿವರುದ್ರಪ್ಪ ಇಟಗಿ, ಚನ್ನಬಸಯ್ಯ ಬಂಕಾಪುರ ಮಠ ಅವರು, ಪಿ ಸಿ ಹಿರೇಮಠ, ಎಮ್ ಆರ್ ಹಿರೇಮಠ, ನಾನು, ಸಂಗಮೇಶ್ ದುಂದೂರವರು, ಚಂದ್ರಣ್ಣ ಬಾಳೆಹಳ್ಳಿ, ಇಷ್ಟು ಮಂದಿ ಒಳಗೆ ಇವರೆಲ್ಲರೂ ನನಗೆ ಮೂವರನ್ನ ಬಿಟ್ಟರೆ ಉಳಿದವ್ರೆಲ್ಲರೂ ಕೂಡ ನಮ್ಮ ಜೊತೆಗೆ ಸಹಕಾರ ಕೊಟ್ಟಾರ. ಒಳ್ಳೆ ನಡೆದೈತಿ, ಚಲೋ ಮಾಡಕತ್ತೀರಿ, ಮಾಡ್ರಿ ಅಂತೇಳಿ ಇದಕ್ಕೆ ನನಗೆಲ್ಲ ಸ್ಫೂರ್ತಿ ಕೊಟ್ಟವರು. ಇದರಲ್ಲಿ ಇಷ್ಟು ಹೆಸರು ಹೇಳಿದ್ನಲ್ಲ, ಇದರಲ್ಲಿ ನಮಗೆ ವಸಂತಗೌಡರು ಅವರು ಏನೆಲ್ಲ ಅವರು ಇಲ್ಲ ಸಲ್ಲದ ಮಾತುಗಳಾಗಲಿ, ಆಮೇಲೆ ಇಟಗಿ ಶಿವರುದ್ರಪ್ಪನವರು ಅವರು ಕೂಡ ಏನು ಮಾಡಿದ್ರು ಅಂದರೆ ಹೆಸರು ಸೀಸನ್ನಲ್ಲಿ ನನಗೆ 10 ಲಕ್ಷ ರೂಪಾಯಿ ಕೊಡ್ರಿ ಅಂತ ಕೇಳಿದರು. ಆ ಸಂದರ್ಭದಲ್ಲಿ ನಾನು ಅವತ್ತ ವಸಂತಗೌಡರಿಗೆ, ನಿಂಗಪ್ಪ ಕೆಂಗಾರು ಅವರಿಗೆ ಮತ್ತು ಬಸರಿಗಿಡದವ್ರಿಗೆ ಮೂವರಿಗೆ ಹೇಳಿದೆ 10 ಲಕ್ಷ ರೂಪಾಯಿ ಕೇಳಕತ್ತೀರಿ ಅಂತೇಳಿ. ಅವ್ರು ಹೇಳಿದರು ಕೊಡಬೇಡ್ರಿ, ಭಾಳ ಬೆರಿಕೆದನ ಕೊಡಬೇಡ್ರಿ, ನಾಳೆ ಇಸ್ಕೊಂಡು ಏನಾರ ಅಪವಾದ ಕೊಡ್ತಾರ, ಇಲ್ಲಂದ್ರೆ ಏನು ಮಾಡ್ತೀರಿ ಅಂತ ನನಗೆ ಸೂಚನೆ ಕೊಟ್ಟಾಗ ನಾನು ಅವರಿಗೆ ದುಡ್ಡು ಕೊಡಲಿಲ್ಲ. ದುಡ್ಡು ಕೊಡ್ಲಾರ ಸಲುವಾಗಿ ಅವ್ರು ಏನು ಮಾಡಿದರು, 3 ಅಂತಸ್ತು ಮನೆ ಖರೀದಿ ಮಾಡ್ಯಾರ ಬಳ್ಳಾರ್ಯಾಗ, 3 ಅಂತಸ್ತು ಮನೆ ಕೊಪ್ಪಳದಾಗ ಖರೀದಿ ಮಾಡ್ಯಾರ, 11 ಪ್ಲಾಟ್ ಹಿಡ್ದಾರ, 80 ಲಕ್ಷ ಕಾರ್ ಕೊಡಿಸ್ಯಾರ. ವಿಜಯ್ ಕುಮಾರ್ ಗಡ್ಡಿ ಪೆಟ್ರೋಲ್ ಬಂಕ್ನ ಪಾರ್ಟ್ನರ್ ಅದಾರ, ಅನ್ನಪೂರ್ಣ ಅಪಾರ್ಟ್ಮೆಂಟ್ ಸಂಕೇಶ್ವರ, ಅದ್ರಾಗ ನಮ್ಮ ಸೇವ್ ಮಾಡೋಂಥ ಒಂದು ಹುಡುಗಿದ್ದ ಕಂಟೆ ಅಂತ, ಅವನಿಗೆ ಆ ಬಿಲ್ಡಿಂಗ್ ಕೊಡಿಸ್ಯಾರ ಅಂಥೇಳಿ ಇಷ್ಟೆಲ್ಲ ನನಗೆ ಅಪರಾಧ ಮಾಡಿದರು. ಯಾರು? ಇಟಗಿ ಶಿವರುದ್ರಪ್ಪನವ್ರು. 1 ರೂಪಾಯಿ ದುಡ್ಡು ಯಾಕೆ ಇದನ್ನು ಸ್ಪಷ್ಟವಾಗಿ ಹೇಳಕತ್ತೀನಿ ಅಂತ ಕೇಳಿದರೆ, ಕೆಲವು ಜನರು ನಾವು ದುಡ್ಡು ಐತಂದ್ರೆ ಇಟಗಿ ಶಿವರುದ್ರಪ್ಪನವ್ರು 10 ಲಕ್ಷ ಕೇಳಿದ್ರಲ್ಲ, ಹಂಗೆ ಇನ್ನೂ ಅನೇಕ ಮಂದಿ ನನಗೆ ಕೇಳ್ತಾರೆ, ಕಾಡ್ತಾರೆ ಅನ್ನೋಕೆ ಈ 4 ಕೋಟಿ ಚಿಲ್ಲರೆ ಇಟ್ಟಿದ್ದು ನಾನು ಯಾರಿಗೂ ಹೇಳಿಲ್ಲ. ಆದರೆ ನನ್ನ ಹತ್ರ ಇಟ್ಕೊಂಡಿಲ್ಲ, ಬ್ಯಾಂಕ್ನಾಗನ ಇದನ್ನು ಇಟ್ಟೀವಿ. ಯಾಕಂದರೆ ದುಡ್ಡು ಐತಂದ್ರೆ ನಮ್ಮ ಮಠದ ಇತಿಹಾಸದಾಗ ಇಷ್ಟು ದುಡ್ಡು ಯಾರೂ ಕೂಡಿಸಿಟ್ಟಿದ್ದಿಲ್ಲ. ನನಗೆ ಈ ಮಠ ಮ್ಯಾನೇಜರು ತೀರ್ಕೊಂಡ ನಂತರ ಮಠ ನನ್ನ ಕೈಗೆ ಬಂದಿದ್ದು ಎಲ್ಲ ನಮ್ಮ ಗುರುಬಂಧುಗಳದಾರ, ಭಕ್ತರದಾರ, ಬರೀ ಕೇವಲ 350 ರೂಪಾಯಿ ನನ್ನ ಕಡೆ ಬಂದಿದ್ದು. ಅವತ್ತು ಬರೀ 350, 69 ಲಕ್ಷ ರೂಪಾಯಿ ಸಾಲಿತ್ತು. 69 ಲಕ್ಷ ಸಾಲದಲ್ಲಿ ಇನ್ನೂ ಸ್ವಲ್ಪ ಉಳಿದೈತಿ, ಅದು ಉಳಿದದ್ದೆಲ್ಲ ಕೊಟ್ಟೀನಿ. ನಂತರದಲ್ಲಿ ಟ್ಯಾಕ್ಟ್ರಿ ಹೊಸದು ತೊಗೊಂಡೆ, ಬುಲರ್ ಗಾಡಿ ಹೊಸದು ತೊಗೊಂಡೆ, ಎಂಟ್ರ್ ಗಾಡಿ ಹೊಸದು ತೊಗೊಂಡೆ, ಮತ್ತು ರೊಟ್ಟಿ ಮಾಡೋ ಮಿಷನ್ನು ರೊಟ್ಟಿ ಮಾಡಿಸ್ತೀವಿ ಈಗ. ಆಮೇಲೆ ಗಿರಣಿ ಮಾಡಿಸಿದ್ವಿ. ಈಗ 100 ಮಠ ಸುತ್ತಿದ್ದು 100 ಮನೆ ಮ್ಯಾಲೆ ತೆಗೆದ್ವಿ. ಆ ಸಂದರ್ಭದಲ್ಲಿ ನನಗೆ ಜೀವ ಬೆದರಿಕೆ ಹಾಕಿದ್ರು. ಜೀವ ಬೆದರಿಕೆ ಹಾಕಿದ್ರೆ ಆ ಸಂದರ್ಭದಲ್ಲಿ ನಮಗೆಲ್ಲ ನಮ್ಮ ಪತ್ರಿಕೆ ಸುದ್ದಿ ಮಾಧ್ಯಮದವರು ಭಾಳ ಕೇಳಿದರು, ಯಾಕ್ರಿ ಯಾಕೆ ನಿರ್ಧಾರ ತೊಗೊಳ್ರಿ, ಎದುರಿಸ್ತಾರೆ ನಿಮಗೇನಂದ್ರು. ಆದರೂ ನಾನು ಹೊಟ್ಟೆಗೆ ಅದನ್ನೆಲ್ಲ ಸಂಕಟ ನುಂಗಿ ನಾನು ಹೇಳಿದ್ದಿಲ್ಲ. ಆವಾಗ ಕೂಡ ನನಗೆ ಜೀವ ಬೆದರಿಕೆ ಒಂದೇದಾರು ಹಿರಣ್ಣ ಮುದುಳು ಅಂತೇಳಿ ನನಗೆ ಬಂದು ನಿಮ್ಮ ಹೆಸರು ಬರೋದು ಉರ್ಲು ಹಾಕುವಂತಂದು ನಾನು ನೋಟಿಸ್ ಕೊಟ್ಟಿದ್ದೆ.